ಹುಡುಗರಿಗಿಂತ ಕಮ್ಮಾಗ್ಯದೆ. ಎಷ್ಟೋ ಜನ ಹುಡುಗರಿಂದ ಗಡ್ಡ ಬಿಟ್ಕೊಂಡ ತಿರುಗಾಡ್ಲಕತ್ತಾವ. ಏನ್ರಿ ಎಲ್ಲಿನೂ ಕೂಡ ಹೆಣ್ಣು ಸಿಗಲ್ಲು. ಅವರು ಹೆಣ್ಮಕ್ಳಾದವ್ರನ್ನೂ ಕೂಡ ಇವತ್ತು ಏನು ಅನ್ನಕತ್ತಾರ, ಅವ್ರದ್ದು ಡಿಮಾಂಡ್ ಹೆಚ್ಚಿಗೆ ಆಗ್ಯದ. ಈಗ ಆಗ್ಯದಿಲ್ಲ ರೀ, ನೌಕರಿ ಮಾಡವನೇ ಬೇಕು. ಮೊದಲು ಬರೀ ಅಂದರೆ ಸರ್ಕಾರಿ ನೌಕರಿ ಇದ್ದಿದ್ದು ಬೇಕತ್ತಿಕೊಂಡಂತಿದ್ರು. ಈಗ ಹಂಗಲ್ಲೀಗ ಮತ್ತು ಅದ್ರ ಜೋಡಿ ಹೊಲನೂ ಇರ್ಬೇಕು ಅವನಿಗೆ. ಒಂದು ಕಡೆಗಿಂದ ನೌಕರಿ ಬೇಕು, ಇನ್ನೊಂದು ಕಡೆಗಿಂದ ಹೊಲ ಬೇಕು. ಇದ್ರ ಮಾತ್ರ ಮದುವೆ ಮಾಡ್ಕೋತೀವತ್ತು ಅನ್ನುವಂಥ ಸ್ಥಿತಿ ಒಳಗಿಂದ ಹೆಣ್ಮಕ್ಳು ಬಂದಾರ. ಅದು ಕರ್ಗೆ ಹಾಕಿರ್ಲಕ್ಕ ಬೆಳಗ್ಗೆ ಹಾಕಿರ್ಲಕ್ಕ ಒಂದು ಹೆಣ್ಣು ಸಿಕ್ಕರೆ ಸಾಕನಂಗೆ ಹುಡುಗರು ಬಂದಾವ. ಇದು ಎಲ್ಲ ನಡೆದಿದ್ದು ಎದ್ರ ಸಲುವಾಗಿ ಎತ್ತುಕೊಂಡದ ಕೇಳಿದ್ರೆ ಹುಂಡದ ಸಲುವಾಗಿನೇ. ಅದಕ್ಕಾಗಿ ನಂದ ಹೆಣ್ಣು ಹುಡುತು ಅಂತಂದ್ರೆ ಹೆಣ್ಣು ಎತ್ತುಕೊಂಡದಕ್ಕೆ ಬಾಯಿ ತೆಗಿತಾರಲ್ಲ, ಎದ್ರ ಸಲುವಾಗಿ ಎತ್ತುಕೊಂಡದ ಕೇಳಿದ್ರೆ ಹುಂಡದ ಸಲುವಾಗಿ. ಈಗೆಲ್ಲ ಒಂದೊಂದು ರೇಟ್ ಆಗಿಬಿಟ್ಟಿದ್ದು ಏನ್ರಿ, ಹುಂಡದ್ದು ಒಂದೊಂದು ರೇಟ್ ಆಗಿದ್ದು. ನಿಮಗೆಲ್ಲ ನಿಮ್ಮ ಕಡೆ ಆದನೇ ಇಲ್ಲ ಗೊತ್ತಿಲ್ಲ. ಸಾಮಾನ್ಯ ಅವನಿಗೆ ಹೊಲ ಇಲ್ಲ, ಏನೂ ಇಲ್ಲ. ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಸೋಮಲಾಪುರ ಗ್ರಾಮ. ಆ ಗ್ರಾಮದ ಶರಣ ದಂಪತಿಗಳಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಯ ಜೀವನದ ಬಗ್ಗೆ ನಿನ್ನಿನ ತನಕ ಕೂಡ 2 ದಿನಗಳ ಪರ್ಯಂತರವಾಗಿ ಅವರ ದಾಂಪತ್ಯದ ಜೀವನ ಬಗ್ಗೆ ನಾವೆಲ್ಲ ತಿಳಿತಾ ಬಂದಿವಿ. ಅವರು ಅಳತಕ್ಕಂಥದ್ದನ್ನು, ಅವರು ಕೂಗ್ತಕ್ಕಂಥದ್ದನ್ನು, ಅವರು ಪಡ್ತಕ್ಕಂಥ ಕಷ್ಟಗಳ ಆ ತಾಯಿ ನಿರ್ಮಲಾದೇವಿಯ ಕಣ್ಣೀರು ಪರಮಾತ್ಮನಿಗೆ ಅಂತ ಗೊತ್ತಾಗ್ತದೆ, ಪಾರ್ವತಿಗೆ ಅಂತ ಗೊತ್ತಾಗ್ತದೆ. ಅವರ ಭಕ್ತಿ, ಅವರ ಶ್ರದ್ಧೆಗೆ ಮೆಚ್ಚಿ ನಿನ್ನಿನ ದಿವಸ ಯಾವ ಭಗವಂತ ಸಾಕ್ಷಾತ್ ಪಾರ್ವತಿನೇ ಭೂಲೋಕದೊಳಗೆ ಅವತಾರ ತಾಳಲಿಕ್ಕೆ ಪಾರ್ವತಿಯನ್ನೇ ಭೂಮಿಗೆಂದ ಕಳಿಸಿಕೊಟ್ಟ. ಆ ಪಾರ್ವತಿ ಯಾರ ಗರ್ಭದೊಳಗೆಂದ ಹುಟ್ಟಲು ನಿನ್ನಿನ ದಿವಸ ಹತ್ತಿಕೊಂಡಂತ ಕೇಳಿದ್ರೆ ನಿರ್ಮಲಾದೇವಿಯ ಗರ್ಭದೊಳಗೆ ಪಾರ್ವತಿ ಹುಟ್ಟಿ ಬರ್ತಾಳೆ. ಯಾವಾಗ ಈ ಭೂಮಿಗೆಂದ ಪಾರ್ವತಿನೇ ಹುಟ್ಟಿ ಬಂದ್ಲು, ಅವರ ಮನೆತನದೊಳಗೆ ಯಾವ ದೇವರ ಮೇಲೆ ನಂಬಿಕೆ ಇತ್ತು ಹತ್ತಿಕೊಂಡಂತ ಕೇಳಿದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಯವರ ಭಕ್ತಿ ಭಾವ ಶ್ರದ್ಧೆ ಅನ್ನತಕ್ಕಂಥದ್ದು ಯಾವ ದೇವರ ಮೇಲೆ ಇತ್ತು ಹತ್ತಿಕೊಂಡಂತ ಕೇಳಿದ್ರೆ, ಹೆಂಗೆ ನೀವೆಲ್ಲ ಬಣಜುಗಳ ಗ್ರಾಮದ ಭಕ್ತರೆಲ್ಲ ಮಲ್ಲಯ್ಯನ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಕೆ ಇಟ್ಟುಕೊಂಡಿರಲ್ಲ, ಅಂಥ ಯಾವ ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿಯ ಭಕ್ತಿನೂ ಕೂಡ ಯಾರ ಮೇಲೆ ಇತ್ತು ಹತ್ತಿಕೊಂಡಂತ ಕೇಳಿದ್ರೆ, ಅವರ ಊರೊಳಗಿರ್ತಕ್ಕಂಥ ಸೋಮಲಾಪುರದೊಳಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಭಕ್ತಿ ಇತ್ತು. ನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬೇಡ್ಕೋತಿದ್ಲು. ಯಾವಾಗಂದ್ರೆ ನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬೇಡ್ಕೊಂಡಿರ್ತಕ್ಕಂಥ ನಿರ್ಮಲಾದೇವಿಯ ಭಕ್ತಿಗೆ ಯಾವಾಗ ಆ ತಾಯಿಯ ಗರ್ಭದೊಳಗಿಂದ ಹೆಣ್ಣು ಮಗು ಅನ್ನತಕ್ಕಂಥ ಹುಡುತ್ತಲ್ಲ, ಆ ಮಲ್ಲಯ್ಯನ ಮೇಲೆ ಇರ್ತಕ್ಕಂಥ ಭಕ್ತಿಗಾಗಿಯೇ ನಿನ್ನಿನ ದಿವಸ ಆ ಮಗುವಿಗೆಂದ ನಾಮಕರಣ ಮಾಡ್ತಾರೆ. ಅದು ಏನು ನಾಮಕರಣ ತಿಳ್ಕೊಂಡ ಕೇಳಿದ್ರೆ ಮಲ್ಲಮ್ಮ ತಿಳ್ಕೊಂಡನವಂತ ನಾಮಕರಣ ಮಾಡ್ತಾರೆ. ಯಾಕೆ ಅವ್ರ ಭಕ್ತಿ ಎಲ್ಲನೂ ಕೂಡ ಮಲ್ಲಯ್ಯನ ಮೇಲೇ, ಅವರ ಶ್ರದ್ಧೆ, ಅವರ ನಿಷ್ಠೆ ಏನು. ಇವತ್ತು ದುಃಖ ಬಂದರೂ ಕೂಡ ಮಲ್ಲಯ್ಯನಿಗೆ ಹೇಳಬೇಕು, ಸುಖ ಆದ್ರೂ ಕೂಡ ಮಲ್ಲಯ್ಯನಿಗೆ ಹೇಳಬೇಕು. ಮಲ್ಲಯ್ಯನನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನೆನೀತಿದ್ದಿಲ್ಲ. ಯಾರು ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ. ಕುಂತ್ರು ಮಲ್ಲಯ್ಯ, ನಿಂತರು ಮಲ್ಲಯ್ಯ, ಸದಾಕಾಲ ಮಲ್ಲಯ್ಯನ ಧ್ಯಾನದೊಳಗಿರ್ತಕ್ಕಂಥ ಈ ದಂಪತಿಗಳು ಹೆಂಗೆ ಹತ್ತುಕೊಂಡ ಕೇಳಿದ್ರೆ, ಅದಕ್ಕಾಗಿಯೇ ಯಾವ ಹುಟ್ಟಿರ್ತಕ್ಕಂಥ ಮಗುವಿಗೆಂದ ಮಲ್ಲಮ್ಮ ಹತ್ತುಕೊಂಡನವಂತ ನಾಮಕರಣ ಮಾಡ್ತಾರೆ. ಬಹುಶಃ ಅವತ್ತಿನ ದಿನಮಾನದೊಳಗಂದ ಏನ್ರಿ ಸೋಮಲಾಪುರದೊಳಗೆ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳ ತೊಟ್ಟಿಲ ಕಾರ್ಯಕ್ರಮ ಅಷ್ಟು ವೈಭವದೊಳಗೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಿನ್ನಿನ ದಿವಸ ಎಲ್ಲ ಬಣಜುಗಳ ಗ್ರಾಮದ ಭಕ್ತರೆಲ್ಲ ಕೂಡ್ಕೊಂಡು, ತಾಯಂದಿರೆಲ್ಲ ಕೂಡ್ಕೊಂಡು ನಿನ್ನೆ ಎಟ್ಟರ ಮಟ್ಟಿಗೆ ವೈಭವದೊಳಗೆ ತೊಟ್ಟಲ ಕಾರ್ಯಕ್ರಮ ಆಯಿತು ಹತ್ತಿಕೊಂಡ ಕೇಳಿದ್ರೆ ಭಾಳ ಖುಷಿ ಅನ್ನಿಸ್ತು. ನಿನ್ನೆ ತೊಟ್ಟಲ ಕಾರ್ಯಕ್ರಮ ನೋಡಿ ಎಲ್ಲ ಜೋಗುಳ ಪದ ಹಾಡೋದೇನು ಏನ್ರಿ, ತೊಟ್ಲ ಶೃಂಗಾರ ಮಾಡೋದೇನು. ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳಿಗೆ ನಿರ್ಮಲಾದೇವಿ ಒಬ್ಬಳೇ ತೊಟ್ಟಲ ಕೆಳಗೆ ಕೂತ್ಕೊಂಡ್ರ. ಆದರೆ ಬಣಜುಗಳ ಗ್ರಾಮದೊಳಗೆ ನಿನ್ನಿನ ದಿವಸ ಮಲ್ಲಮ್ಮಳಿಗೆ 2 ತಾಯಂದಿರಾಗಿ ತೊಟ್ಟಲ ಕೆಳಗಿಂದ ಕುಂತು ನಿನ್ನಿನ ದಿವಸ ಉಡಿ ತುಂಬಿಸ್ಕೊಂಡ್ರು. ಆ ವೈಭವ, ಆ ಸೌಂದರ್ಯ ಅದು ಎಲ್ಲವೂ ಕೂಡ ಮತ್ತೆ ನೋಡ್ತೀವಿ ಎತ್ತಿಕೊಂಡ್ರೆ ಸಿಗ್ತಕ್ಕಂಥದ್ದಲ್ಲ. ಅಂಥ ಯಾವ ವೈಭವದ ತೊಟ್ಟಲ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಮಾಡಿದ್ರಿ. ಹೆಂಗೆ ನೀವೆಲ್ಲ ತೊಟ್ಟಲ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೀವು ಹೆಂಗೆ ಮಾಡಿದ್ರಲ್ಲ,
ಭಾಳ ದಿವಸಕ್ಕೆ ಅಂದ ಮಗ ಹುಟ್ಟ್ಯಾದ ಹತ್ತಿಕೊಂಡು ಮಗಳು ಹುಟ್ಟ್ಯಾಳ ಹತ್ತಿಕೊಂಡಂದು ಅವತ್ತಿನ ದಿನಮಾನದೊಳಗೆ ಜ್ಞಾನ ರೆಡ್ಡಿ ಭಾಳ ಅದ್ಧೂರಿಯಾಗಿರ್ತಕ್ಕ ನಾಮಕರಣ ಅಂತಕ್ಕಂಥದ್ದನ್ನು ಮಾಡ್ದ. ಯಾಕ ಮನೆಗೆಂದ ಲಕ್ಷ್ಮಿ ಬಂದ್ಲಲ್ಲ. ನಾವೆಲ್ಲ ಎಷ್ಟೋ ಜನ ನಾವು ಹೆಣ್ಣು ಹುಡುತು ತಿಳ್ಕೊಂಡ್ರೆ ನಾವೆಲ್ಲರೂ ಕೂಡ ಕಷ್ಟಪಡ್ತೀವಿ, ಎಷ್ಟೋ ಜನದಿಂದ ದುಃಖ ಪಡ್ತೀವಿ. ಯಾಕೆ ತಿಳ್ಕೊಂಡ ಕೇಳಿದ್ರೆ ನೋಡಿರಿ, ನೀವು ಯಾರದ್ರ ಮನೆಗಿಂದ ಹೆರಿಗಾಗಿತ್ತು ತಿಳ್ಕೊಂಡ್ರೆ ಯಾಕಪ್ಪ ಬಣಿತನ ಐತತ್ತಲ್ಲ, ಆಯ್ತಲ್ಲ ಕಾಕ ಏನು ಹುಡ್ತು ಗಂಡು ಹುಟ್ಟದ ಅಬಾವ ಪಾರ್ಟಿ ಕೊಡ್ಬೇಕಲ್ಪ ಅಂತ. ಯಾಕ್ರಿ ಗಂಡು ಹುಡ್ತಂದ್ರೆ ಪಾರ್ಟಿ ಕೊಡ್ಬೇಕಲ್ಲ ಅಂತ. ಮದೇ ಅಪ್ಪಿ ತಪ್ಪಿಂದ ಯಾಕೋ ಬಣಿತನ ಐತತ್ತಲ್ಲ, ಆಯ್ತಲ್ಲ ಕಾಕ ಏನು ಹುಡ್ತು ಹೆಣ್ಣು ಹುಡ್ತು ಹೆಣ್ಣ ಅಂತಾವು. ಪಾರ್ಟಿನೂ ಕೇಳಲ್ಲ ಏನೂ ಕೇಳಲ್ಲ ಏನ್ರಿ. ಯಾಕೆ ಹಿಂಗೆ ಹತ್ತುಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟಿದ್ರಿಂದ ಕೆಟ್ಟದ್ದಲ್ಲ ಏನ್ರಿ. ಈ ಜಗತ್ತು ನಿಂತಿದ್ದೆ ಹೆಣ್ಣಿನ ಮೇಲೇ. ಈ ಭೂಮಿ ಮೇಲಿಂದ ಹೆಣ್ಣು ಇರದೇ ಇದ್ರೆ ನಾವು ನೀವು ಯಾರು ಕೂಡ ಈ ಜಗತ್ತನ್ನು ನೋಡ್ತಿದ್ದಿಲ್ಲ. ಪ್ರತಿಯೊಬ್ಬರು ಕೂಡ ಆಸೆ ಅಂತಕ್ಕಂಥ ಪಡ್ತಾರೆ. ಯಾವುದನ್ನ ಪ್ರಾರಂಭದೊಳಗಿಂದ ಮಗು ಹುಡುತುವ ತಿಳ್ಕೊಂಡ್ರೆ ಅದು ಹೆಣ್ಣು ಮಗ ಹುಡುತ ತಿಳ್ಕೊಂಡ್ರೆ ಅದು ಮನೆತನಕ್ಕಿಂತ ಲಕ್ಷ್ಮಿ ಹುಟ್ಟಿದಂಗೆ ತಿಳ್ಕೊಂಡನ್ನುವಂಥದ್ದನ್ನು ಭಾಳ ಜನಂದ ಅರ್ಥ ಮಾಡ್ಕೋತಾರೆ. ಆದ್ರೆ ಕೆಲವು ಜನಂದ ಏನು ಅರ್ಥ ಮಾಡ್ಕೋತಾರೆ ತಿಳ್ಕೊಂಡು ಕೇಳಿದ್ರೆ ಹೆಣ್ಣು ಹುಡುತುವ ತಿಳ್ಕೊಂಡ್ರೆ ಆಯ್ತಪ್ಪ ಇನ್ನು ರೊಕ್ಕ ಗೊಳೆ ಮಾಡಿಡ್ಬೇಕಲ್ಲ ಅಂತಾರೆ. ಯಾಕ್ರಿ ದುಡ್ಡು ಗೊಳೆ ಮಾಡಿಡ್ಬೇಕಲ್ಲ. ಎದ್ರ ಸಲುವಾಗಿ ನಿಮ್ಮ ಕಡೆ ಏನಂತೀರಿ, ವರದಕ್ಷಿಣೆ ಅಂತೀರಿ ಏನು ಹುಂಡ ಅಂತೀರೋ? ಸ್ವಲ್ಪ ಇಲ್ಲಿ ಯಾರೇ ಒಬ್ರು ಹಿರಿಯರು ಹಿಂದೋರಿ ಹುಡುಗರು ಗದ್ದಲ ಮಾಡ್ಲಕತ್ತಾವ. ಅದು ಇವತ್ತಿನ ದಿನಮಾನದೊಳಗಿಂದ ಬಂದದೆ ವರದಕ್ಷಿಣ ಹುಂಡ ಅನ್ನತಕ್ಕಂಥದ್ದು. ಅದಕ್ಕಾಗಿಯೇ ಏನು ಹುಡ್ತು ಹತ್ತುಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟ್ಯಾದ ಹತ್ತುಕೊಂಡಂದಾಗ ಹೆಣ್ಣ ಹತ್ತುಕೊಂಡಂತಾರ, ರೊಕ್ಕ ಗೋಳೆ ಮಾಡ್ಬೇಕಪ್ಪ ಆಯ್ತಲ್ಲ ಚಿಂತೆ ಚಲೋ ಆಯ್ತಲ್ಲ ಹತ್ತುಕೊಂಡಂತಾರ. ಎದ್ರ ಸಲುವಾಗಿ ಅಂತಾರ ಹತ್ತುಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟಿದ್ದೇನೆ ಕೆಟ್ಟದ್ದೇನಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ಯದ ಹತ್ತುಕೊಂಡ ಕೇಳಿದ್ರೆ ಏನ್ರಿ ವರದಕ್ಷಿಣ ಅನ್ನತಕ್ಕಂಥದ್ದು ಬಂದು ನೀವೇನಂತೀರಿ ಹುಂಡ ಅಂತೀರೇನು? ಈ ಕಡೆ ಹುಂಡನ ಹಂಡ್ಯಾನ ಏನ್ರಿ ಹುಂಡ ಅಂತೀರಿ ನೀವೆಲ್ಲ. ಈಗೆಲ್ಲ ಹುಂಡ ಬಂದುಬಿಟ್ಟದೆ. ಈಗ ಅದನ್ನು ಕೂಡ ಹೋಗ್ತದ. ಮೊದಲಿನ ಪದ್ಧತಿ ಏನದಲ್ಲ ಅದೇ ಪದ್ಧತಿನೇ ಮತ್ತೆ ಪುನಃ ಕೂಡ ಬರ್ತಕ್ಕಂಥದ್ದು. ಅದು ಯಾಕೆ ಇವತ್ತು ಎಷ್ಟೋ ಜನ ಹುಡುಗರಿಗೆ ಅಂದ ಮದುವೆ ಮಾಡ್ಕೋಬೇಕಂತಂದ್ರೆ ಹೆಣ್ಣೆ ಸಿಗಲ್ಲ ಏನ್ರಿ. ಹೆಣ್ಣು ಸಿಗಲ್ಲಾಗ್ಯಾವ ಈಗ. ಹಿಂದೆ ಯಾಕೆ ಮಾತಾಡ್ಲಕತ್ತಿರೋ? ದೊಡ್ಡವರು ಮಾತಾಡ್ಲಕತ್ತಾರ ನೋಡಿ. ಅಲ್ಲಿ ಹಿಂದೆ ಕೂತ್ಕೊಂಡು ಪುರಾಣ ಕೇಳ್ತಾರನು ನಿಮ್ಮೂರಾಗ? ನೀರ ಬಾಯ್ ಮಾಡಿಬಿಡುತ್ತೆ ಏನ್ರಿ. ಇವತ್ತಿನ ದಿನಮಾನದೊಳಗಿಂದ ಇದು ವರದಕ್ಷಿಣ ಹುಂಡ ಹತ್ತುಕೊಂಡು ನೀವೇನು ಅಂತಿದ್ದೀರಲ್ಲ. ಆದರೆ ಇದು ಹುಂಡದ ಪರಿಸ್ಥಿತಿ ಎಲ್ಲಿಗೆ ಬಂದದ ಹತ್ತುಕೊಂಡ ಕೇಳಿದ್ರೆ ಎಷ್ಟೋ ಜನ ತಾಯಂದ್ರೆ ಇನ್ನೂ ಇವತ್ತಂದ ಗುಣ ಅವತ್ತಿನ ದಿನಮಾನದೊಳಗಿಂದ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಗರ್ಭದೊಳಗಿಂದ ಹೆಣ್ಣು ಕೂಸಿತ್ತು ಹತ್ತುಕೊಂಡಂದ್ರೆ ಭ್ರೂಣ ಹತ್ಯೆ ಅಂತಕ್ಕಂಥ ಮಾಡ್ತಿದ್ರು. ಅದಕ್ಕಾಗಿ ಈ ಜಗತ್ತಿಗಂದ ಹೆಣ್ಣಿನ ಸಂಖ್ಯೆಯಿಂದ ಕಮ್ಮಾಗ್ಯದೆ. ಎಷ್ಟೋ ಜನ ಹುಡುಗರಿಂದ ಗಡ್ಡ ಬಿಟ್ಕೊಂಡ ತಿರುಗಾಡ್ಲಕತ್ತಾವ ಏನ್ರಿ. ಎಲ್ಲಿನೂ ಕೂಡ ಹೆಣ್ಣು ಸಿಗಲ್ಲು. ಅವರು ಹೆಣ್ಮಕ್ಳಾದವ್ರನ್ನೂ ಕೂಡ ಇವತ್ತು ಏನು ಅನ್ನಕತ್ತಾರ, ಅವ್ರದ್ದು ಡಿಮಾಂಡ್ ಹೆಚ್ಚಿಗೆ ಆಗ್ಯದ. ಈಗ ಆಗ್ಯದಿಲ್ರಿ. ನೌಕರಿ ಮಾಡವನೇ ಬೇಕು. ಮೊದಲು ಬರೀ ಅಂದರೆ ಸರ್ಕಾರಿ ನೌಕರಿ ಇದ್ದಿದ್ದು ಬೇಕತ್ತಿಕೊಂಡಂತಿದ್ರು. ಈಗ ಹಂಗಲ್ಲೀಗ ಮತ್ತು ಅದ್ರ ಜೋಡಿ ಹೊಲನೂ ಇರ್ಬೇಕು ಅವನಿಗೆ. ಒಂದು ಕಡೆಗಿಂದ ನೌಕರಿ ಬೇಕು, ಇನ್ನೊಂದು ಕಡೆಗಿಂದ ಹೊಲ ಬೇಕು. ಇದ್ರ ಮಾತ್ರ ಮದುವೆ ಮಾಡ್ಕೋತೀವತ್ತು ಅನ್ನುವಂಥ ಸ್ಥಿತಿ ಒಳಗಿಂದ ಹೆಣ್ಮಕ್ಳು ಬಂದಾರ. ಅದು ಕರ್ಗೆ ಹಾಕಿರ್ಲಕ್ಕ ಬೆಳಗ್ಗೆ ಹಾಕಿರ್ಲಕ್ಕ ಒಂದು ಹೆಣ್ಣು ಸಿಕ್ಕರೆ ಸಾಕನಂಗೆ ಹುಡುಗರು ಬಂದಾವ. ಇದು ಎಲ್ಲ ನಡೆದಿದ್ದು ಎದ್ರ ಸಲುವಾಗಿ ಎತ್ತುಕೊಂಡದ ಕೇಳಿದ್ರೆ ಹುಂಡದ ಸಲುವಾಗಿನೇ. ಅದಕ್ಕಾಗಿ ನಂದ ಹೆಣ್ಣು ಹುಡುತು ಅಂತಂದ್ರೆ ಹೆಣ್ಣು ಹತ್ತುಕೊಂಡದಕ್ಕೆ ಬಾಯಿ ತೆಗಿತಾರಲ್ಲ, ಎದ್ರ ಸಲುವಾಗಿ ಎತ್ತುಕೊಂಡದ ಕೇಳಿದ್ರೆ ಹುಂಡದ ಸಲುವಾಗಿ. ಈಗೆಲ್ಲ ಒಂದೊಂದು ರೇಟ್ ಆಗಿಬಿಟ್ಟಿದ್ದು ಏನ್ರಿ. ಹುಂಡದ್ದು ಒಂದೊಂದು ರೇಟ್ ಆಗಿದ್ದು ನಿಮಗೆಲ್ಲ ನಿಮ್ಮ ಕಡೆ ಆದನೆಯಲ್ಲೂ ಗೊತ್ತಿಲ್ಲ. ಸಾಮಾನ್ಯ ಅವನಿಗೆ ಹೊಲ ಇಲ್ಲ ಏನೂ ಇಲ್ಲ, ಹೆಗಲ ಮೇಲಿಂದ ಗುದ್ದಲಿ ಹಾಕ್ಕೊಂಡು ಏನ್ರಿ ಹೊಲದಾಗಿ ಇನ್ನೊಬ್ಬರು ಹೊಲದಾಗಿ ಅಂದ ಕೆಲಸ ಮಾಡೋನಿಗೆ 1 ಲಕ್ಷ ರೂಪಾಯಿ ಹುಂಡ ಏನ್ರಿ. 1 ತೊಲಿ ಬಂಗಾರ. ನಮ್ಮ ಕಡೆಲ್ಲ ಭಾಳ ಅದ ಏನ್ರಿ. ನಮ್ಮ ಕಡೆಯಲ್ಲೇ ಬಹುಶಃ ನಮ್ಮ ಬೀದರ್ ಜಿಲ್ಲೆದಾಗಿಂದ ಹುಂಡ ಭಾಳ. ಎಲ್ಲ ಒಂದೊಂದಿಂದ ರೇಟ್ ಆಗಿಬಿಟ್ಟದ. ಕೂಲಿ ಮಾಡ್ತಕ್ಕಂಥವನಿಗಿಂದ ಲಕ್ಷಗಟ್ಟಲೆ ಹುಂಡ.
ಅದ್ರಾಗ ಸಣ್ಣದಿಂದ ಒಂದು ಈಟಿಂದ ಜಮೀನಿತ್ತು, ಒಂದು 2-3 ಎಕರೆಯಿಂದ ಜಮೀನಿತ್ತು ತಿಳ್ಕೊಂಡ್ರೆ ಅವನೊಂದು ರೇಟನೇ ಬೇರೆ. ಏನು ಅದ್ರಾಗೆ ಒಂದು ಸಣ್ಣ ಪುಟ್ಟ ನೌಕರಿ ಮಾಡ್ತಿದ್ವು ತಿಳ್ಕೊಂಡ್ರೆ ಅವನ ರೇಟ್ ಬೇರೆ. ಈ ಊರಾಗಿಂದ RMP ಡಾಕ್ಟ್ರುಗಳು ಇರ್ತಾರಲ್ಲ, ಈ ಬಗಲಾಗ ಬ್ಯಾಗ್ ಹಿಡ್ಕೊಂಡಂದು ಯಾರಿಗಾರ ಆರಾಮ್ ತಪ್ಪಿದೇನು ರೀತಿ ಕೇಳ್ಕೊಂಡು ಬರ್ತಿರ್ತಾರಲ್ಲ, ಅವರಿಗೆಲ್ಲ 10 ಲಕ್ಷ ರೂಪಾಯಿ ಉಂಟಾದ ನಮ್ಮಲ್ಲಿ. ಬೇಡ ಅಪ್ಪಿ ನಾವು MBBS ಡಾಕ್ಟ್ರಿಗೆ ನಮ್ಮ ಮಗಳು ಕೊಡ್ತೀವಿ ತಿಳ್ಕೊಂಡ್ರೆ ಏನ್ರಿ ಅದು ಕೋಟಿಗಟ್ಲಿಂದ ಅದ. ನೀವೆಲ್ಲ ಇದ್ದಿದ್ದು ಬಿದ್ದಿದ್ದು ಹೊಲ ಫಲ ಎಲ್ಲ ಮಾರಿ ಕೊಡ್ಬೇಕು ಈಗ ಮಕ್ಕಳು. ಆ ಪರಿಸ್ಥಿತಿಯಿಂದ ಬಂದ. ಎಷ್ಟೋ ಜನ ಬಡವರು ಈಗ ಶ್ರೀಮಂತರಿಂದ ಮಾಡ್ತಕ್ಕಂಥ ಮದುವೆ ಅನ್ನತಕ್ಕಂಥದ್ದು ನೋಡಿ, ನಾವು ಅವರಂಗಿಂದ ಮಗಳು ಮದುವೆ ಮಾಡಬೇಕು, ಅವರಂಗಿಂದ ನಾವು ಮಗಳು ಮದುವೆ ಮಾಡಬೇಕು ತಗೊಂಡು ಏನೆಲ್ಲ ಸಾಲ ಸೂಲ ಮಾಡಿ ಮಗಳು ಮದುವೆ ಮಾಡಿ ಕೊಟ್ಟಂದು ಇರ್ತಕ್ಕಂಥ ಜಮೀನೆಲ್ಲ ಮಾರಿಕೊಂಡು ಎಷ್ಟೋ ಜನಂದ ನೇಣು ಹಾಕೊಂಡಂದು ಸತ್ತು ಹೋಗ್ಯಾರ. ಕಲ್ಪನಾ ಇರಲಿ. ಆದ್ರೆ ಒಂದು ಏನು ತಿಳುವಳಿಕೆ ಏನು ಹೇಳಬೇಕಾಗ್ಯದ ತಗೊಂಡ ಕೇಳಿದ್ರೆ, ಇವತ್ತಿನ ದಿನಮಾನದೊಳಗೆ ಹೆಣ್ಣು ಸಿಗಲಾಗ್ಯಾವ, ಯಾರೂ ಕೂಡ ಹುಂಡ ಅನ್ನತಕ್ಕಂಥ ಕೇಳಬಾರ್ದು. ಒಬ್ಬ ಮಗಳ ಮದುವೆ ಮುಗಿಬೇಕಾದ್ರೆ ಪಾಪ ತಂದೆ ತಾಯಿಯಿಂದ ಅವರು ಇದ್ದೂ ಕೂಡ ಆಗಿರ್ತಾರಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಖುಷಿ ಪಡ್ಲಾಕತ್ತಾರೆ ಯಾರು, ಯಾವ ಜ್ಞಾನರೆಡ್ಡಿ ಮತ್ತು ಆ ನಿರ್ಮಲಾದೇವಿ ಖುಷಿ ಪಡ್ತಾರೆ. ಎದ್ರ ಸಲುವಾಗಿ ನಮ್ಮ ಮನೆತನಕ್ಕಿಂದ ಹೆಣ್ಣು ಹುಡ್ತಲ್ಲ, ಲಕ್ಷ್ಮಿ ಬಂದಲ್ಲ ತಿಳ್ಕೊಂಡ ಖುಷಿ ಪಟ್ಟು ಇಡೀ ಗ್ರಾಮದ ಇಡೀ ಮನೆಗಿನ ಕೂಡ ಭಿನ್ನ ಹೇಳಿ ಏನ್ರಿ ಇಡೀ ಊರಿಗೆ ಊಟ ಹಾಕಿ ತೊಟ್ಟಲು ಕಾರ್ಯಕ್ರಮ ಮಾಡ್ತಾರೆ ವೈಭವದೊಳಗೆ. ಯಾವಾಗಿಂದ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥದ್ದಾಯಿತು, ಎಲ್ಲ ಜನ ಬಂದು ನೋಡ್ತಾರೆ. ಮಲ್ಲಮ್ಮ ನೋಡೋಕ್ಕಿಂತ ಇಟ್ಟು ಸುಂದರ ಇದ್ಲಲ್ಲ, ಅವತ್ತಿನ ದಿನಮಾನದೊಳಗೆ ಕವಿ ಹೇಳ್ತಾನೆ, ಆ ಆಂಧ್ರಪ್ಪ ರಾಜ್ಯದೊಳಗೆ ಯಾವ ಕಡಪ ಜಿಲ್ಲೆದೊಳಗೆ ಅವಳಟ್ಟಂದ ಸುಂದರವಾಗಿರ್ತಕ್ಕಂಥ ಕೂಸ ಎಲ್ಲಿನೂ ಕೂಡ ನೋಡಿಲ್ಲ ತಿಳ್ಕೊಂಡಂತಿದ್ರು. ಅಟ್ಟು ರೂಪವತಿ ಯಾರು? ಮಲ್ಲಮ್ಮ. ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಅಟ್ಟ ರೂಪ ಅಂದ ಚಂದ ಅಂತಕ್ಕಂಥ ಕಾಣ್ತಕ್ಕಂಥ ಮಗುವಿನನ್ನು ಅವಳ ಅಂದ ಚಂದ ಅಂತಗ ನೋಡಿ ನಾ ಎತ್ತುಗೋ ನೀ ಎತ್ತುಗೋ, ಯಾರು ಆಡಿಸೋರು ಬೇರೆ ಹಾಡೋರು ಬೇರೆ ಏನ್ರಿ, ಆ ಕೂಸಿನ ಜೋಗುಳು ಪದ ಆಡೋರು ಬೇರೆ. ಇಟ್ಟೆಲ್ಲ ಮಾಡ್ತಾ ಮಾಡ್ತಾ ಮಗುವಿಂದ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತದ. ಮಲ್ಲಮ್ಮ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತ. ಯಾರ ಮನೆಗಿಂದ ಹೆಣ್ಣು ಹುಡುತ್ತಲ್ಲ, ಆ ಹೆಣ್ಣು ಮಗುವಿಗಿಂದ ಯಾರು ಸಂಸ್ಕಾರ ಕೊಡಬೇಕಂತ ಕೇಳಿದ್ರೆ ತಾಯಿ ಆಗಿರ್ತಕ್ಕಂಥವಳು ಸಂಸ್ಕಾರ ಕೊಡಬೇಕು. ಮೊದಲ ತಂದೆ ತಾಯಿ ಸಂಸ್ಕಾರವಂತರಾಗಿರಬೇಕು. ಒಬ್ಬ ತಾಯಿ ಸಂಸ್ಕಾರವಂತಳಾಗಿದ್ಲು ತಿಳ್ಕೊಂಡ್ರೆ ಮನೆಯೊಳಗಿಂದ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗುವಿಗೆ ಒಬ್ಬ ತಾಯಿ ಸಂಸ್ಕಾರ ಕೊಡಬೇಕು. ತಾಯಿ ಆಶ್ರಯದೊಳಗಿಂದ ಬೆಳಿಬೇಕು ಮಗಳು. ಇನ್ನು ಗಂಡಸು ಮಗ ಹುಟ್ಟಿದ್ರ ಅವನಿಗೆ ಯಾರು ಸಂಸ್ಕಾರ ಕೊಡಬೇಕಂತಕೊಂಡು ಕೇಳಿದ್ರೆ ತಂದೆ ಆಗಿರ್ತಕ್ಕಂಥವು ಸಂಸ್ಕಾರ ಕೊಡಬೇಕು. ಅದಕ್ಕಾಗಿಯೇ ಜಗತ್ತಿನ ಇತಿಹಾಸ ಏನು ಹೇಳ್ತದೆ ಅಂತಕೊಂಡು ಕೇಳಿದ್ರೆ, ಯಾರ ಮನೆತನದೊಳಗಿಂದ ದಂಪತಿಗಳಿಂದ ಸಂಸ್ಕಾರವಂತರಾಗಿರ್ತಾರೋ, ಯಾವ ಮನೆತನದೊಳಗಿಂದ ಆಧ್ಯಾತ್ಮದ ಜೀವಿಗಳಾಗಿರ್ತಾರೋ ಏನ್ರಿ, ತಂದೆ ತಾಯಿ ಸಂಸ್ಕಾರವಂತರು ಇದ್ರು ಅಂತಕೊಂಡ್ರೆ ಮಕ್ಕಳು ಕೂಡ ಸಂಸ್ಕಾರವಂತರಾಗಿ ಅಂದ ಹುಡುತ್ತಾರೆ. ಇಲ್ಲಿ ನೋಡ್ರಿ, ಇವತ್ತು ಮಲ್ಲಮ್ಮನ ತಂದೆ ತಾಯಿ ಯಾವಾಗಂದ್ರೆ ಎಷ್ಟು ಸಂಸ್ಕಾರವಂತರಾಗಿದ್ರು. ಸದಾಕಾಲ ಮಲ್ಲಯ್ಯನ ಧ್ಯಾನ, ಒಂದು ಕಡೆಗಿಂದ ಗಂಡನ ಸೇವೆ, ಇನ್ನೊಂದು ಕಡೆಗೆ ಏನ್ರಿ ಯಾರೇ ಬರಲಿ, ಕುರುಡರು ಬರಲಿ, ಕುಂಟರು ಬರಲಿ, ಅನಾಥರು ಬರಲಿ, ದೀನ ದಲಿತರು ಯಾರೇ ಬಂದರೂ ಕೂಡ ಮನೆತನದೊಳಗಿಂದ ಪ್ರಸಾದ ಇಲ್ಲ ಅಂತಕೊಂಡಂತಿದ್ದಿಲ್ಲ, ದಾನ ಧರ್ಮ ಮಾಡ್ತಿದ್ರು. ಅವ್ರು ಎಂಥ ಸಂಸ್ಕಾರದಾಗ ಬೆಳೆದಿದ್ರು ಅಂಥ ಸಂಸ್ಕಾರದೊಳಗಿನ ಮಕ್ಕಳು ಹುಡ್ತಾವೆ. ತಿಳ್ತಿಲ್ರಿ, ಹುಲಿ ಹೊಟ್ಟೆಗಿಂದ ಹುಲಿನೇ ಹುಡ್ತವೆ, ನಾಯಿ ಹೊಟ್ಟೆಗಿಂದ ನಾಯಿನೇ ಹುಟ್ಟೋದು. ಧರ್ಮವಂತರ ಹೊಟ್ಟೆ ಒಳಗೆ ಧರ್ಮವಂತ ಮಕ್ಕಳೇ ಹುಡ್ತಾರೆ ಹೊರತಾಗಿ ಅಂಥ ಇಂಥ ಮಕ್ಕಳಂತಕ್ಕಂಥ ಹುಟ್ಟಲಿಕ್ಕಿಂದ ಆಗಂಗಿಲ್ಲ. ಯಾವನೋ ಒಬ್ಬವ ದೊಡ್ಡ ಕಳ್ಳ, ಪ್ರತಿನಿತ್ಯನೂ ಕೂಡ ಕಳ್ಳತನ ಮಾಡಲಾರ್ದೆ ಅವನಿಗೆ ಹೊಟ್ಟೆನೇ ತುಂಬ್ತಿದ್ದಿಲ್ಲ, ಊಟನೇ ಹೋಗ್ತಿದ್ದಿಲ್ಲ ಅವನಿಗೆ. ದಿನ ಕಳ್ಳತನ ಮಾಡಬೇಕು, ಏಟು ಕೇಟ್ರೆ ಒಟ್ಟು ಕಳ್ಳತನ ಮಾಡಲಾರ್ದೇ ಅವ ಊಟನೇ ಮಾಡ್ತಿದ್ದಿಲ್ಲ. ಇಂಥ ಯಾವಾಗ ಅಂದ ಇಂಥ ಕಳ್ಳನ ಹೆಂಡತಿ ಅಂದ ಗರ್ಭಿಣಿ ಆದ್ಲು. ಕಳ್ಳನ ಹೆಂಡತಿ ಗರ್ಭಿಣಿ ಆದ್ಲು. ಯಾವಾಗಿಂದ ಕಳ್ಳನ ಹೆಂಡತಿಗೆ ಅಂದ 8 ತಿಂಗಳಂದ ಗರ್ಭ. ಪಾಪ ಕಳ್ಳ ಗಂಡ ಬಂದು ಹೆಂಡತಿ ಇದ್ರಿಗೆ ಕುಂತು ಹೆಂಡತಿಗೆ ಒಂದು ಮಾತಂದ. ಏನ ಅಂದ? ಏನ್ರಿ ಅಂದ್ಲು. ನೋಡು, ನಮಗೆ ಗಂಡಸ ಮಗ ಹುಡ್ತವತ್ತಂದ್ರೆ ನಮ್ಮ ಮಗನ ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ, ಇದು ನನ್ನ ಜೀವನಕ್ಕೆ ಅಂದ ಮುಗಿಲಿ. ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ, ನನ್ನ ಮಗನಿಗೆ ಅಂದ ದೊಡ್ಡ ಡಾಕ್ಟರ್ನ ಮಾಡೋನು, ನನ್ನ ಮಗನಿಗೆ ದೊಡ್ಡ ಇಂಜಿನಿಯರ್ನ ಮಾಡೋನು ಅಂದ.
ಏನ್ರಿ ಮಗನ ದೊಡ್ಡ ಇಂಜಿನಿಯರ್ ಮಾಡೋನು, ದೊಡ್ಡ ಡಾಕ್ಟ್ರ್ ಮಾಡೋನು ಅಂತ ತಿಳ್ಕೊಂಡಂದ. ಅವಾಗ ಹೆಣ್ತಿ ಅಂದ್ಲು, ಇದು ಹೆಣ್ಣು ಹುಡುತ್ತಂದ್ರೆ ಹ್ಯಾಂಗ ಅಂತ. ಮೊದಲ್ರಿ ಹೊಟ್ಟೆಗಿರ್ಲಕ್ಕಾಗಿನ ಹೊಟ್ಟೆಪ್ಪತ್ತು ಹೆಸರು ಇಟ್ಟಂಗೆ ನೋಡಿದ್ರೆ ಇಲ್ಲ ನಿಮ್ಮ ನೋಡೋದು ಮುಗಿದ ಬಳಕ ಪುರಾಣ ಹೇಳ. ಪಾಪ ಹೆಣ್ತಿ ಏನಂತಾಳ, ಇವ ಕಳ್ಳ ಏನಂತಾನ ನೋಡು, ನಮಗೆ ಗಂಡಸ ಮಗ ಹುಡುತು ಅಂತ ತಿಳ್ಕೊಂಡಂದ್ರ ನನ್ನಂಗೆಂದ ಮಗನಿಂದ ಕಳ್ಳನ ಮಾಡೋದು ಬೇಡ, ನನ್ನ ಮಗನಿಗೆಂದ ದೊಡ್ಡ ಡಾಕ್ಟ್ರ್ ಮಾಡೋನು, ನನ್ನ ಮಗನಿಗೆಂದ ದೊಡ್ಡ ಇಂಜಿನಿಯರ್ ಮಾಡೋನು ಅಂದ. ಹೆಣ್ತಿ ಅಂದ್ಲು, ಮತ್ತು ಹೆಣ್ಣು ಹುಡುತ್ತಂದ್ರೆ ಹ್ಯಾಂಗ, ಇಲ್ಲಿ ಗಂಡೆ ಹುಡುತ್ತದ ಅಂದ. ಮತ್ತು ಹೆಣ್ಣು ಹುಡುತ್ತಂದ್ರೆ ಹೆಂಗೆ ಈಗ ಅಂತಿರ್ತಾರೆ ನೋಡ್ರಿ. ಮತ್ತು ಹೊಟ್ಟೆಗಿರ್ಲಕ್ಕಾಗಿ ಮೊದಲೊಂದು ಹುಟ್ಟಿರ್ತದ, ಮೊದಲೊಂದು ಗಂಡಸ ಮಗ ಹುಟ್ಟಿರ್ತದ ತಿಳ್ಕೊರಿ. ಪಾಪ ಅವ್ರ ತಾಯಿ ಮಾತು ಗರ್ಭಿಣಿ ಇರ್ತಾಳೆ. ಕೇಳ್ತಾರಲ್ಲ ಮಗನಿಗೆ, ಪಾಪು ನಿನಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳ್ತಾರಲ್ಲ ಮಕ್ಕಳಿಗೆ ಕೇಳ್ತಾರೆ, ನಿನಗೆ ತಮ್ಮ ಬೇಕು ತಂಗಿ ಬೇಕು. ಮಮ್ಮಿ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿ ಬೇಕಂತ. ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನಾಯಿ ಕುನ್ನಿ ಬೇಕು ಅಂತದ. ಅದಕ್ಕೆ ಪಾಪ ಅದಕ್ಕೆ ಏನು ಬೇಕು ಅದನ್ನು ಕೇಳ್ಯದ. ಹಂಗೆ ಇವರಿಬ್ಬರು ಕಚ್ಚಾಡಕತ್ರು. ಯಾರು ಕಳ್ಳನ ಹೆಣ್ತಿ, ಇಲ್ಲ ಗಂಡೆ ಹುಡ್ತದ ಎಣ್ಣೆ ಹುಡ್ತದ. ಹೀಗೆಲ್ಲ ಕಚ್ಚಾಡೋದ್ರೊಳಗೆ ಅಂದ ಕೊನೆಗೆ ಅಂದ ಏನಂದ, ಆಯ್ತು ಬಿಡ ಗಂಡು ಹುಟ್ಟೋದ್ರಿಂದ ಡಾಕ್ಟ್ರ್ ಮಾಡೋ ಇಂಜಿನಿಯರ್ ಮಾಡೋನು ಏನಾಕೆ ಹುಟ್ಟಲೆಕ್ಕ, ಒಟ್ಟು ನನ್ನಂಗೆಂದ ಕಳ್ಳನು ಮಾಡೋದು ಬೇಡ, ಅವನಿಗೆ ದೊಡ್ಡ ಆಫೀಸರ್ ಮಾಡೋಣ ಅಂತ ತಿಳ್ಕೊಂಡಂದು ಮಾತಾಡ್ಕೊಂಡಂದು ಬಿಟ್ಟರು. ಮುಂದೆ ಒಂದು ತಿಂಗಳದಾಗಿಂದ ಬಾಣೆತನ ಆಯಿತು. ಇವನ ಆಸೆ ಆದಂಗೆ ಗಂಡಸ ಮಗನೇ ಹುಡುತು. ಯಾವಾಗಿಂದ ಗಂಡಸ ಮಗ ಹುಡುತು ನಿಮಗೆ ಆಶ್ಚರ್ಯ ಹೇಳ್ತೀನಿ, ಆ ಕೂಸ ಎರಡು ಕೈ ಮುಟ್ಟಿಗೆ ಮಾಡ್ಕೊಂಡು ಹುಡುತು. ಎರಡು ಕೈ ಮುಟ್ಟಿಗೆ ಮಾಡ್ಕೊಂಡು ಹುಡುತು. ಮಕ್ಕಳು ಮುಟ್ಟಿಗೆ ಮಾಡ್ಕೊಂಡಿರ್ತಾವಲ್ರಿ. ಯಾವಾಗಿಂದ ಕೂಸು ಮುಟ್ಟಿಗೆ ಮಾಡ್ಕೊಂಡೇ ಹುಡುತು, 2-3 ದಿವಸ ಅದ್ರ ಕೈನೇ ಬಿಚ್ಚಿದ್ದಿಲ್ಲ ಅದು. ಓಣೇನು ಹೆಣ್ಮಕ್ಳೇನಂದ್ರು, ತಂಗಿ ಕೂಸ ಮುಟ್ಟಿಗೆ ಹಿಡ್ಕೊಂಡಿದ್ದೆ ಅದು ಒಟ್ಟ ಕೈ ಬಿಚ್ಚಿದ್ದೆ ನೋಡಿಲ್ಲ, ಮತ್ತು ಹಾಗೆ ಮುಟ್ಟಿಗೆ ಹಿಡ್ಕೊಂಡು ಕೂತು ಅಂದ್ರೆ ನಾಳೆ ಕೈ ಹಾಗೆ ಆದವು ಅಂದ್ರೆ ಹ್ಯಾಂಗೆ, ಜರ ಕೈ ಬಿಚ್ಚ್ರಿ ಅಂದರು. ಯಾವಾಗಿಂದ ಕೈ ಬಿಚ್ಚ್ರಿ ಅಂತ ತಗೊಂಡು ಒತ್ತಾಯ ಮಾಡಿ ಹಿಂಗೆ ಕೈ ಬಿಚ್ಚಿ ನೋಡಿದ್ರೆ ಕೈಯಾಗ ಒಂದು ಬಂಗಾರ ಉಂಗ್ರಿತ್ತು ಕೂಸಿನ ಕೈಯಾಗ. ಯಾವಾಗಿಂದ ಕೂಸಿನ ಕೈಯಾಗಿಂದ ಬಂಗಾರ ಉಂಗ್ರಿತ್ತು. ಅದು ಉಂಗ್ರಿ ಎಲ್ಲಿದು ಅಂತ ತಗೊಂಡ ಕೇಳಿದ್ರೆ ಬಾಣೆತನ ಮಾಡೋಕೆ ಬಂದಿದ್ದ ನರ್ಸ್ ಬೈ ಕೈಯಿಂದ ಉಂಗ್ರನೇ ಕಳುವು ಮಾಡ್ಕೊಂಡು ಹುಟ್ಟದ ಇದು ಇಂಜಿನಿಯರ್ ಆಗೋದು. ಏನು ಹೆರಿಗೆ ಮಾಡೋಕ್ಕೆ ಬಂದಿದ್ದಲ್ಲ, ಬಾಣೆತನ ಮಾಡೋಕ್ಕೆ ಬಂದಿದ್ದಲ್ಲ ಏನ್ರಿ, ಆ ಹೆರಿಗೆ ಮಾಡ್ತಕ್ಕಂಥ ನರ್ಸ್ ಬೈ ಕೈಯಂದೇ ಉಂಗ್ರನೇ ಕಳುವು ಮಾಡ್ಕೊಂಡು ಹುಟ್ಟದ ಇದು ಇಂಜಿನಿಯರ್ ಆಗೋದ್ರಿ. ಕಳ್ಳನ ಹೊಟ್ಟೆ ಕಳ್ಳೆ ಹುಟ್ಟಬೇಕಲ್ಲ, ಸುಳ್ಳು ಹೊಟ್ಟೆಗಂದ್ರೆ ಸುಳ್ಳೆ ಹುಟ್ಟಬೇಕು ಅಂತಿರ್ತಾರಿಲ್ಲ. ಅವ್ರ ಅಪ್ಪ ಇವನ್ಕ ಕಳ್ಳಿದ್ನು ಯಪ್ಪ, ಅದಕ್ಕೆ ಮಗ ಮುಂದೆ ಹಿಂಗೆ ಹುಟ್ಟನು. ಅವ್ರ ಅಪ್ಪ ಕೆಟ್ಟ ಸುಳ್ಳು ಹೇಳ್ತಿತ್ತು, ಮುಂದೆ ಈಗ ಮಗ ಬಿಟ್ಟದ ಅವನಕ ಹೆಚ್ಚಿಗೆ ಸುಳ್ಳು ಹೇಳಕತ್ತದ ತಿಳ್ಕೊಂಡು ಅಂತೀರಿಲ್ಲ ನೀವು. ನೋಡ್ರಿ, ಇನ್ನು ತಂದೆ ತಾಯಿ ಸಂಸ್ಕಾರ ಹೆಂಗಿರ್ತದ, ತಂದೆ ತಾಯಿ ಬಲ್ಲಿಂದ ಏನ್ರಿ ಯಾವ ರೀತಿಯಾಗಿಂದ ಸಂಸ್ಕಾರ ಇರ್ತದ ಅದೇ ರೀತಿಯಾಗಿಂದ ಮಕ್ಕಳು ಬೆಳೀತಾವೆ. ನಿಮಗೆ ಕಲ್ಪನೆ ಇರಲಿ. ನೀವೆಲ್ಲ ನಾನು ನಿನ್ನಿನ ದಿವಸದಿಂದ ಕೆಲವು ಮಾತುಗಳನ್ನು ಹೇಳಿದೆ ನಾನು ನಿಮಗೆ. ಏನತ್ತ, ನೀವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ಮಹಾತ್ಮರ ಫೋಟೋಗಳನ್ನು ನೋಡ್ರಿ, ಪುರಾಣ ಪ್ರವಚನಗಳನ್ನು